ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MPS ಕ್ರಿಯೇಷನ್ಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಒಂದನೇದಾಗಿ ತುಳಸಿ ಗಿಡ ಯಾವ ದಿನ ತರಬೇಕು, ಯಾವ ದಿನ ತಂದು ನೆಟ್ಟಬೇಕು ಅಂತ ತಿಳಿಸ್ಕೊಡ್ತೀನಿ. ಎರಡನೇದಾಗಿ ತುಳಸಿ ಗಿಡ ಗುಬುರಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಎಂದು ತಿಳಿಸ್ಕೊಡ್ತೀನಿ. ಮೂರನೇದಾಗಿ ತುಳಸಿ ಗಿಡ ಹಚ್ಚು ಹಸಿರಾಗಿರಬೇಕು ಅಂದರೆ ಏನು ಮಾಡೋದು ಎಂದು ತಿಳಿಸ್ಕೊಡ್ತೀನಿ. ತುಳಸಿ ಗಿಡವನ್ನು ಮನೆ ಗೃಹಿಣಿ ನೋಡ್ಕೊಳ್ಬೇಕು. ತುಳಸಿ ಹಚ್ಚು ಹಸಿರಾಗಿದ್ದರೆ ಆರೋಗ್ಯ ಐಶ್ವರ್ಯ ನಮ್ಮ ಕುಟುಂಬದ ಮೇಲೆ ಇರುತ್ತೆ. ತುಳಸಿ ಗಿಡ ಯಾರಾದರೂ ನಮ್ಮ ಮನೆಗೆ ಬರ್ತಾರಲ್ವ, ಅವರಿಂದ ನೆಗೆಟಿವ್ ಎನರ್ಜಿ ಇದ್ದರೆ ತೆಗೆದು ಹಾಕುತ್ತೆ. ಅದಕ್ಕೆ ಎಲ್ಲರೂ ತುಳಸಿ ಗಿಡವನ್ನು ಹಚ್ಚು ಹಸಿರಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನಿಸಿ. ತುಳಸಿ ಗಿಡ ಎಷ್ಟು ಹಸಿರಾಗಿದ್ದರೆ ನಾವು ನಮ್ಮ ಮನೆ ಅಷ್ಟು ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಯಾವ ಕಾರಣಕ್ಕೂ ಒಣಗಕ್ಕೆ ಬಿಡಬೇಡಿ. ಡೈಲಿ ನೀರನ್ನು ಹಾಕ್ತಾ ಇರಿ. ನೀರು ಹಾಕುವ ಮುಂಚೆ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅದು ಯಾವ ತಪ್ಪು ಅಂದರೆ ಜಗ್ನಲ್ಲಿ ನೀರು ಹಾಕಬಾರ್ದು. ಯಾವುದಲ್ಲಿ ಹಾಕಬೇಕು ಅಂದರೆ ತಾಮ್ರದ ಚೊಂಬಿರುತ್ತಲ್ಲ, ಇಲ್ಲಾಂದರೆ ಗ್ಲಾಸು, ಅದರಲ್ಲಿ ನೀರು ಹಾಕಬೇಕು. ನೀರು ಹಾಕುವಾಗ ಎಲೆ ಮೇಲೆ ಬಿದ್ದಿರುವ ನೀರನ್ನು ಕುಡಿದ್ರೆ ಆಯುಷ್ಯು ಅಭಿವೃದ್ಧಿ ಆಗುತ್ತೆ. ಈಗ ತುಳಸಿ ಗಿಡ ಯಾವ ದಿನ ತರಬೇಕು ಅಂತ ತಿಳಿಸ್ಕೊಡ್ತೀನಿ. ತುಳಸಿ ಗಿಡನ ಬುಧವಾರ ತಗೊಂಬಂದು ಗುರುವಾರ ನೆಟ್ಟಿದ್ರೆ ತುಂಬ ಒಳ್ಳೆಯದು. ಅದು 2 ವರ್ಷ ಇರುತ್ತೆ ತುಳಸಿ ಗಿಡ. ಆ 2 ವರ್ಷ ಒಣಗಿದ ಮೇಲೆ ಮತ್ತೆ ಬೇರೆದು ಚೇಂಜ್ ಮಾಡ್ಕೊಳ್ಬೋದು. ಯಾವ ದಿನ ನೆಟ್ಟಬೇಕು ಅಂತ ತುಳಸಿ ಗಿಡನ ಹೇಳ್ತೀನಿ. ಗುರುವಾರ ರಾವು ಕಾಲ ನೋಡಿಕೊಂಡು 11 ಗಂಟೆ ಒಳಗಡೆ ನೆಟ್ಟಿದ್ರೆ ತುಂಬ ಒಳ್ಳೆಯದು. ನೋಡಿ, ನೀವೇ ನೋಡ್ತೀರಾ ಡೆವಲಪ್ಮೆಂಟ್ ಹೆಂಗೆ ಆಗ್ತೀರಾ ಅಂತ. ಈಗ ತುಳಸಿ ಗಿಡ ಯಾವ ದಿನ ನೆಟ್ಟಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಲ್ಲ. ಎರಡನೇದಾಗಿ ತುಳಸಿ ಗಿಡ ಗುಬುರಾಗಿ ಬರಬೇಕು ಅಂದರೆ ಏನು ಮಾಡೋದು ಅಂತಂದರೆ, ನೋಡಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಇದೇ ಥರ ಕಟ್ ಮಾಡ್ತಾನೇ ಇರಿ. ಅದು ಯಾವ ದಿನ ಕಟ್ ಮಾಡಬೇಕು ಅಂದರೆ ಗುರುವಾರ ಇಲ್ಲಾಂದರೆ ಸೋಮವಾರ ಅದನ್ನು ಕಟ್ ಮಾಡಿ. ಕಟ್ ಮಾಡಿರೋದು ಕೆಳಗಡೆ ಬಿದ್ದಿರುತ್ತಲ್ಲ, ಅದನ್ನು ಎತ್ಕೊಂಡೋಗಿ ಬೇರೆ ಗಿಡಗಳು ಪಾಟ್ ಇರುತ್ತಲ್ಲ ಅದರಲ್ಲಿ ಹಾಕಿ. ಅಕಸ್ಮಾತ್ ಗಿಡ ಒಣಗೋದ್ರೆ ಆ ಪಾಟಲ್ಲಿ ಹಾಕಿರ್ತೀರಲ್ಲ, ಅದನ್ನೇ ತಗೊಂಬಂದು ಬೃಂದಾವನದಲ್ಲಿ ನೆಟ್ಕೊಳ್ಳಿ. ಸೇಮ್ ನಾನು ಯಾವ ಸಮಯ ಯಾವ ದಿನ ನೆಟ್ಟಬೇಕು ಅಂತ ಹೇಳಿದ್ದೀನಲ್ಲ, ಅದನ್ನೇ ಫಾಲೋ ಮಾಡಿ. ತುಳಸಿ ಗಿಡ ಇವಾಗ ಹಚ್ಚು ಹಸಿರಾಗಿರ್ಬೇಕಂದ್ರೆ ಏನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಕೆಂಪುದು ಮಣ್ಣು ಬರುತ್ತಲ್ಲ, ಕೆಂಪು ಮಣ್ಣೇ ಆದಷ್ಟು ಟ್ರೈ ಮಾಡಿ. ನಮಗೆ ಕೆಂಪು ಮಣ್ಣು ಸಿಗಲ್ಲ ಅಂದರೆ ಮಾರ್ಕೆಟಲ್ಲಿ ಕೆಂಪುದು ರಂಗೋಲಿ ಹಿಟ್ಟು ಸಿಗುತ್ತಲ್ವ, ಅದನ್ನು 2 ಪ್ಯಾಕೆಟು ಹಾಕಿ. ತುಂಬ ಚೆನ್ನಾಗಿ ಗುಬುರಾಗಿ ಹಸಿರಾಗಿ ಬರುತ್ತೆ. ನಾನು ಇಷ್ಟೆಲ್ಲ ಫಾಲೋ ಮಾಡ್ತೀನಿ. ಇದು ನಮ್ಮ ಮನೆ ಹತ್ರ ತುಳಸಿ ಗಿಡ. ಇಷ್ಟೆಲ್ಲ ಫಾಲೋ ಮಾಡಿದ್ರೆ ತುಳಸಿ ಗಿಡ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.